ಏನು ಆನೆ ಆಮೆ ಆ ಒಂದು ಮರದ ಇದು ಎಲ್ಲವನ್ನೂ ಎತ್ಕೊಂಡು ಹಾರೋ ಶಕ್ತಿ ಇರೋದ್ರಿಂದ ಅವನಿಗೆ ಗರುಡ ಅನ್ನುವಂತ ಅಭಿಧಾನದ ಹೆಸರನ್ನ ಕೊಡ್ತಾನೆ. ಅದು ಬರುತ್ತೆ ಮಹಾಭಾರತದಲ್ಲಿ. ಗುರು ಆದಾಯ ಉಡ್ಡೀನಂ ಗರುಡಂ ಅಂತ ಹೇಳಿ, ಅತ್ಯಂತ ಭಾರವನ್ನ ಎತ್ಕೊಂಡು ಹಾರಬಲ್ಲವನಾದ್ದರಿಂದ ಅವನಿಗೆ ಗರುಡ ಅಂತ ಹೆಸರು ಅವರು ಕೊಡ್ತಾರೆ. ಇವರೆಲ್ಲರೂ ಕೂಡ ಹಿಮಾಲಯಕ್ಕೆ ತಪಸ್ಸು ಮಾಡೋದಕ್ಕೆ ಹೋಗ್ತಾರೆ. ಯಾರು ಐಳದಂತ ಮುನಿಗಳೆಲ್ಲ. ಈಗ ಕೇಳ್ತಾ ಇದ್ದಾನೆ ಆ ಸುಪರ್ಣ, ಸಂಖ್ಯೆಯ ಅನುಗಾತ್ರದ ಮುನಿಗಳಂ ನೋಡುವ ಸುಪರ್ಣನಂ ಕುರಿತು ಕಶ್ಯಪ ಮಗು ಅವರ್ಗಳು ತಪೋಧನ ವಾರಕಿಲ್ಲೆ ಎಂಬರೆಂದರುವಿ ಆತನು ಶಾಲೆಯಂ ಮಾಧವೀಗಿ ಶೃಂಗದ ಕೆಳಗೆ ಅಲ್ಲಿಯೇ ಮೇಲಿ ಕಚ್ಚಪ ಕರಿಗಳ ಸಿಂಬುದು ಎಂದರುವಿ ಮಗನಂಬಿ ಕೊಳೆ ಸುಪರ್ಣನಾಶ್ರಮ ವಲಯದಿಂದ ಅಂತೂ ಅವ್ರ ತಂದೆ ಮಗನ ಹಸಿವಿಗೆ ಆಹಾರವನ್ನ ತೋರಿದ್ದಲ್ದೇನೆ ಈಗ ಡೈನಿಂಗ್ ಟೇಬಲ್ ಯಾವುದು ಅಂತಾನು ಹೇಳ್ತಾ ಇದ್ದಾರೆ. ಇನ್ ಬಿಟ್ವೀನ್ ಇವಾಗ ಹೇಳ್ತಾ ಇದ್ದಾರೆ ನೋಡಿ, ಅವ್ರನ್ನೆಲ್ಲ ನೋಡ್ತಾ ಇದ್ದಾನೆ. ಯಾರು? ಗರುಡ. ಇವೆಲ್ಲ ಹೋಗ್ತಾ ಇದಾರಲ್ಲ ಪುಟ್ಟು 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 ಅಂತ ಲೀಪುಟ್ಟುಗಳ ತರ ಎಲ್ಲಾರು ಹಿಮಾಲಯದ ಕಡೆಗೆ ಹೋಗ್ತಾ ಇದ್ದಾರೆ. ಅಚ್ಚರಿಯಿಂದ ಸಹಸ್ರಾಧಿಕ ಸಂಖ್ಯೆಯ ಅನುಗಾತ್ರ ಮುನಿಗಳಂ ನೋಡ್ತಾ ಸುಪರ್ಣನಂ ಕುರಿತು. ಆ ಸುವರ್ಣ ವರ್ಣದ ಪರ್ಣ ಅಂತ ಹೇಳ್ಬಿಟ್ಟದು ಅವನಿಗೆ ಹೇಳ್ತಾ ಇದ್ದಾರಂತೆ. ಆಶ್ಚರ್ಯ ನೋಡ್ತಿರುವಾಗ ಮಗು, ಅವರು ತಪೋಧನರು, ಅವರಿಗೆ ಹೆಸರು ವಾಲಕಿಲ್ಯರು ಅಂತ ಹೆಸರು. ಅದಷ್ಟನ್ನು ಹೇಳ್ಬಿಟ್ಟು ಈ ತರು ಶಾಖೆ ಯಾವ್ದಿದೆ ಇದನ್ನ ನೀನು ಹೀಗೆ ಹುಡುಕಾಡ್ಬೇಡ, ಎಲ್ಲಿ ಇಳ್ಸೋದು, ಏನ್ ತಿನ್ನೋದು, ಹೇಗ್ ಮಾಡೋದು ಅಂತ ಹೋಗಿ ಮಾಧವಿಗಿರಿ ಅಂತ ಒಂದಿದೆ, ಅಲ್ಲಿ ಆ ಗಿರಿಯ ಒಂದು ಕೋಡುಗಲ್ಲಿನ ಮೇಲೆ ಈ ಶಾಖೆಯನ್ನ ಇಳಿಸಿ ಅಲ್ಲಿಯೇ ನೀನು ಇಬ್ಬರನ್ನು ತಿನ್ನು ಅಂತ ಹೇಳ್ತಿದ್ದಾಗೆ ಅವನು ಹಾರ್ದ ಅಂತ ಕಥೆ. ಇಲ್ಲಿ ಒಂದು ವಿಷಯ, ಇಲ್ಲಿ ವಾಲಕಿಲ್ಯರ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಇದೆ ವಾಲಕಿಲ್ಯರ ಬಗ್ಗೆ. ಅವ್ರು ಯಾಕೆ ಅಷ್ಟು ದೊಡ್ಡ ತಪೋಧನರು? ಕಶ್ಯಪರು ಅವ್ರಿಗೆ ಅಷ್ಟೊಂದು ಗೌರವವನ್ನ ಯಾಕೆ ಕೊಡ್ತಿದ್ದಾರೆ ಅಂದ್ರೆ ಒಂದು ಚಂದದ ಕಥೆ ಇದೆ. ನೀವು ನಿಮ್ಮ ಮೊಮ್ಮಕ್ಕಳಿಗೆಲ್ಲ ಇದನ್ನ ಹೇಳ್ಬೋದು ಅವರ ಸಮಯ ಸಿಕ್ಕಾಗ. ವಾಲಕಿಲ್ಯರು ನಾನು ಆಗ್ಲೇ ಹೇಳಿದಾಗೆ ಗೇಣುದ್ದ ಅಂತ ಇವ್ರು ಹೇಳ್ತಾರೆ, ಅಂಗುಷ್ಟ ಪ್ರಮಾಣದಲ್ಲಿ ಇರುವಂತಹ ಒಂದು ಋಷಿಮುನಿಗಳು. ಅವರು ಒಂದ್ಸತಿ ಏನಾಗತ್ತಂದ್ರೆ ಇವರು ಯಾರೋ ಅವರು ತಪೋಧನು ಬಹಳ ಪ್ರಭಾವಶಾಲಿಗಳವರು. ಅವರು ಈ ಕಶ್ಯಪರು ಒಂದ್ಸತಿ ಒಂದು ಯಾಗ ಮಾಡ್ತಾ ಇರ್ತಾರೆ. ಏನಕ್ಕೆ ಯಾಗ ಮಾಡ್ತಿರ್ತಾರೆ ಅಂದ್ರೆ, ಮಹಾವೀರರಾದಂತ ಇಬ್ರು ಮಕ್ಕಳು ನನಗೆ ಹುಟ್ಟಬೇಕು ಅಂತ ಹೇಳಿ ಯಾಗ ಮಾಡ್ತಿರ್ತಾರೆ. ಆ ಯಾಗ ಮಾಡುವಾಗ ನಾನು ನಿನ್ನೆನೆ ಹೇಳಿದ್ದೆ, ಕಶ್ಯಪರಿಂದಲೇ ಇಡೀ ಜಗತ್ತಿನ ಎಲ್ಲ ಸಂತಾನವೂ ಕಶ್ಯಪರ ಸಂತಾನವೇ ಅನ್ನೋದನ್ನ ನಾನು ಹೇಳಿದ್ದೆ. ಆ ಕಶ್ಯಪರ ಯಾಗ ಮಾಡ್ತಿದ್ದಾರೆ ಅಂತಂದ್ರೆ ಇಂದ್ರಾದಿಗಳೆಲ್ಲರೂ ಕೂಡ ಬಂದಿದ್ರು. ಇಂದ್ರಾದಿ ದೇವತೆಗಳು, ಗಂಧರ್ವರು ಎಲ್ಲರೂ ಬಂದಿದ್ರು. ಅವರೆಲ್ಲರೂ ಕೂಡ ಇವರ ಯಾಗಕ್ಕೆ ಹೋಮ ದ್ರವ್ಯಗಳನ್ನ ತಂದು ಕೊಡ್ತಾ ಇದ್ರು. ಇಂದ್ರ ತನ್ನ ಆಕಾರಕ್ಕೆ ಅಂತಸ್ತಿಗೆ ತಕ್ಕ ಹಾಗೆ ಬೆಟ್ಟದಷ್ಟು ದೊಡ್ಡ ದೊಡ್ಡ ಸಮಿತಿಗಳನ್ನೆಲ್ಲ ಕಡ್ಕೊಂಡು ಬರೆ ಕಟ್ಕೊಂಡು ಅವನು ತಂದು ಕೊಡ್ತಾ ಇದ್ರು. ಇವರು ಕಶ್ಯಪರು ಸಲೀಸಾಗಿ ಇಂದ್ರನ್ಗೂ ಅಪ್ಪಣೆ ಕೊಡ್ತಾ ಇದ್ರು, ಗಂಧರ್ವರಿಗೂ ಅಪ್ಪಣೆ ಕೊಡ್ತಾ ಇದ್ರು, ಕುಬೇರಂಗೂ ಅಪ್ಪಣೆ ಕೊಡ್ತಾ ಇದ್ರು. ಆ ಹೋಮ ದ್ರವ್ಯ ತಗೊಂಬ, ಈ ಹೋಮ ದ್ರವ್ಯ ತಗೊಂಬ ಅಂತ ಎಲ್ಲಾರು ತಂದು ಕೊಡ್ತಾ ಇದ್ರು. ಒಂದ್ಸತಿ ಇಂದ್ರ ಹೀಗೆ ತರ್ತಾ ಇರ್ಬೇಕಾದ್ರೆ ಅವನ್ ದಾರಿನಲ್ಲಿ ನೋಡ್ತಾನೆ, ಇಷ್ಟು ಇರುವಂತಹ ಗೇಣುದ್ದದ ಇವರು ವಾಲಕಿಲ್ಯರು ಅವರು ಪಾಪ ಒಂದೇ ಒಂದು ಏನೋ ಇಷ್ಟೇ ಒಂದು ಹೆಬ್ಬೆಟ್ ಅಂದ್ರೆ ಒಂದೇ ಒಂದು ಗೇಣಷ್ಟು ಒಂದು ಸಮಿತ್ತನ್ನ ಮುತ್ತುಗದ ಒಂದು ಮುತ್ತುಗದ ಮರದ ಸಮಿತ್ತನ್ನ ಹಿಡ್ಕೊಂಡು ಬರ್ತಾ ಇರ್ತಾರೆ. ಕಷ್ಟಪಟ್ಕೊಂಡು ಏದುಸಿರು ಬಿಟ್ಕೊಂಡು ಒಂದೇ ಒಂದು ಅದನ್ನ ತಗೊಂಡ್ ಬರ್ತಿರ್ತಾರೆ. ಬಂದ್ರೆ ಅವ್ರು ಬರ್ತಾ ಇರೋ ದಾರಿನಲ್ಲಿ ಒಂದು ಹಸುವಿನ ಹೆಜ್ಜೆ ಆಳದಲ್ಲಿ ಇದಾದಾಗ ಒಂದು ಕುಳಿ ಆಗುತ್ತಲ್ಲ, ಒಂದು ಗುಂಡಿ ಆಗುತ್ತಲ್ಲ, ಆ ತರ ಒಂದು ಗುಂಡಿ ಇರುತ್ತೆ, ಅದರಲ್ಲಿ ನೀರು ತುಂಬಿಕೊಂಡಿರುತ್ತೆ. ಅದರಲ್ಲಿ ಅದನ್ನ ದಾಟಕ್ಕೆ ಅಂತ ಹೋಗಿದ್ದಾರೆ, ಅದರಲ್ಲಿ ಆ ಸಮಿತ ಬಿದ್ಬಿಟ್ಟಿದೆ, ಅವರು ಬಿದ್ಬಿಟ್ಟು ಏಳಕ್ಕೆ ಆಗ್ತಿಲ್ಲ, ಒದ್ದಾಡ್ತಾ ಇದ್ದಾರೆ. ಹೇಳ್ತಾರಲ್ವಾ, ಇರುವೆಗೆ ಅದ್ರ ಮೂತ್ರನೇ ಪ್ರವಾಹ ಪ್ರಳಯ ಅಂತ ಹೇಳಿ. ಪಾಪ ಇರುವೆಗೆ ಅದೇ ಅಲ್ವಾ ದೊಡ್ಡ ಪ್ರಳಯ ಅಂತ. ಹಾಗೆ ಪಾಪ ವಾಲಕಿಲ್ಯರಿಗೆ ಹಾಗಾಗಿದೆ. ಪಾಪ ಏಳಕ್ಕಾಗ್ತಾ ಇಲ್ಲ, ಒದ್ದಾಡ್ತಿದ್ದಾರೆ. ಇಂದ್ರ ಬಂದಿದ್ದಾನೆ, ನೋಡಿದಾನೆ. ನೋಡಿದ್ರೆ ಇಂದ್ರನಿಗಿರೋ ದುರಹಂಕಾರ ನೋಡಿ, ಅವನು ಪಾಪ ಹೇಳಕ್ಕಾಗ್ತಿಲ್ಲ, ಒದ್ದಾಡ್ತಿದ್ದಾರೆ ಅಂತ ಅವ್ರಿಗೆ ಏನೋ ಸಹಾಯ ಮಾಡ್ತಾನೆ. ಅಪಹಾಸ್ಯ ಮಾಡಿ ನಕ್ಕು ಬಿಟ್ಟು ಆ ಹಳ್ಳನ ದಾಟ್ಕೊಂಡು ಹೋಗ್ತಾನೆ ಬೇಕು ಅಂತ. ಆ ವಾಲಕಿಲ್ಯರನ್ನ ದಾಟ್ಕೊಂಡು ಹೋಗ್ತಾನೆ. ನಮ್ಮ ಸಾಧಾರಣವಾಗಿ ಹಾಗೆ ದಾಟಬಾರದು, ಯಾರನ್ನೂ ದಾಟಬಾರದು ಅನ್ನೋದು ನಿಯಮ.
ಆಗ ಅವರಿಗೆ ವಾಲಕಿಲ್ಯರಿಗೆ ತುಂಬಾ ಸಂಕಟ ಆಗತ್ತೆ, ತುಂಬಾ ದುಃಖ ಆಗತ್ತೆ, ಅಷ್ಟೇ ಕೋಪನು ಬರುತ್ತೆ. ಎಂತ ದುರಹಂಕಾರ, ಇವನಿಗಿರೋ ಆಕಾರ ಶಕ್ತಿ ಇದರ ಮದದಿಂದ ಹೀಗೆ ಆಡ್ತಾ ಇದ್ದಾನೆ, ನಮ್ಮ ಈ ತಪಸ್ಸಿನ ಪ್ರಭಾವವನ್ನಾಗ್ಲಿ ನಮ್ಮ ವಿದ್ಯೆಯ ಗರಿಮೆಯನ್ನಾಗ್ಲಿ ಇವ್ನಿಗೇನು ಗೊತ್ತಿಲ್ವಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಒಂದು ಯಾಗ ಮಾಡ್ತಾರೆ. ಯಾಗ ಮಾಡಿಬಿಟ್ಟು ಇಂದ್ರನಿಗೆ ಇನ್ನೊಬ್ಬ ಇಂದ್ರ ನಮಗೆ ಬೇಕು ಅನ್ನೋ ತರದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ ಯಾಗ ಮಾಡ್ತಾರೆ. ಅದು ಗೊತ್ತಾಗುತ್ತೆ. ಅದು ಗೊತ್ತಾಗ್ತಿದ್ದಾಗೆ ಇಂದ್ರನಿಗೆ ನಡಕ ಶುರು ಆಗುತ್ತೆ. ಅವ್ನು ಏನು ಮಾಡಕ್ಕಾಗಲ್ಲ, ತಿರ್ಗಾ ಕಶ್ಯಪರ ಹತ್ರನೇ ಹೋಗಿ ಬೇಡ್ಕೊಳ್ತಾನೆ. ಬೇಡ್ಕೊಂಡಾಗ ಕಶ್ಯಪರು ಹೋಗಿ ಕೇಳಿದಾಗ ಅವರು ನೀವ್ ಈ ತರ ಮಾಡ್ತಾ ಇದ್ದಾರಂತೆ, ಮತ್ತೊಬ್ಬ ಇಂದ್ರನ ಸೃಷ್ಟಿಗಾಗಿ ಯಾಗ ಮಾಡ್ತಿದ್ದಾರಂತೆ. ಹೌದು, ಏನು ದೋಷ, ಇಂತಹ ದುರಹಂಕಾರ ಇರುವಾಗ ಅವನಿಗೆ ಪ್ರತಿಸ್ಪರ್ಧಿಯಾಗಿ ಇನ್ನೊಬ್ಬ ಇರಬೇಕು, ಏವ ಮಸ್ತು ಅಂತ ಹೇಳ್ಬಿಟ್ಟ. ಅಂತಹ ಮಹಾಮಹಿಮರು ಸತ್ಯವಾದಿಗಳು ಏವ ಮಸ್ತು ಅಂತಿದ್ದಾಗ ನಡಿಲೇಬೇಕು, ಅದಂತ ಸುಳ್ಳು ಮಾಡಕ್ಕಾಗಲ್ಲ. ಆಗ ಕಶ್ಯಪರು ಹೇಳ್ತಾರೆ, ನೋಡಿ ಈ 3 ಲೋಕಗಳಿಗೂ ಒಬ್ಬನೇ ಇಲ್ಲ, ಇದು ಬ್ರಹ್ಮ ನಿಯಮ. ಬ್ರಹ್ಮ ನಿಯಮನ ಮಾಡಿರೋದು. ನಾವು ಬ್ರಹ್ಮದ ನಿಯಮನವನ್ನ, ದಟ್ ಇಸ್ ಆಕ್ಚುಲಿ ಕಾಸ್ಮಿಕ್ ಆರ್ಡರ್ ಅಂತ ನಾವು ಅನ್ಕೊಳ್ಬೋದು. ಅದನ್ನ ನಾವು ತಪ್ಪು ಮಾಡಬಾರ್ದು, ಅದನ್ನ ಉಲ್ಲಂಘಿಸಬಾರ್ದು. ಅದಕ್ಕೆ ಬದಲಿಗೆ ನೀವು ಆಡಿರೋ ಮಾತು ಕೂಡ ಅಸತ್ಯ ಆಗಬಾರ್ದು. ಅದಕ್ಕೆ ನಾವು ಮಾಡ್ಬೋದು ಅಂತಂದ್ರೆ, ಇನ್ನೂ ಒಂದು ಇಂದ್ರ ಆಗಲಿ, ಅದು ಪಕ್ಷಿಗಳಿಗೆಲ್ಲ ಅವನು ಇಂದ್ರನಾಗಲಿ, ಖಗೇಂದ್ರನಾಗಿ ಹುಟ್ಟಲಿ ಅಂತ ಹೇಳಿ ಕಶ್ಯಪರು ಒಂದು ವಯಾಮೀಡಿಯ ಅಗ್ರಿಮೆಂಟ್ ಅವ್ರ ಹತ್ರ ಮಾಡ್ಕೊಳ್ತಾರೆ. ಹಾಗೆ ಮಾಡಿದಾಗ ಇವ್ರೇನ್ ಹೇಳ್ತಾರೆ, ವಾಲಕಿಲ್ಯರು, ಅಂತಹ ಒಬ್ಬ ಇಂದ್ರನಿಗೆ ಅಂದ್ರೆ ಖಗೇಂದ್ರನಿಗೆ ಅಂದ್ರೆ ಪಕ್ಷಿಗಳಿಗೆ ರಾಜನಾಗುವಂತ ಇಂದ್ರನಿಗೆ ನೀವೇ ತಂದೆ ಆಗ್ಬೇಕು ಅಂತ ಹೇಳಿದ್ರಿಂದ ಕಶ್ಯಪರಿಗೂ ವಿನತೆಗೂ ಗರುಡ ಹುಟ್ಟಿತ್ತು ಅನ್ನೋ ಕಥೆ. ಇದು ವಾಲಕಿಲ್ಯರ ಪ್ರಭಾವವನ್ನ ಹೇಳುವಂತ ಕಥೆ. ಅಂತ ವಾಲಕಿಲ್ಯರು ನೋಡಿ, ಕಶ್ಯಪರಿಗೂ ಅವ್ರಿಗೂ ಹೇಗ್ ಸಂಬಂಧ ಅಂತ ವಾಲಕಿಲ್ಯರನ್ನ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗಿದೆ ನೋಡಿ. ಗರುಡನ ವಿವೇಕ ಇದೆ, ತನಗೆ ಗೊತ್ತಾಗದೇ ಇದ್ದಾಗ ಹಿರಿಯರ ಮಾರ್ಗದರ್ಶನವನ್ನ ಪಡ್ಕೋಬೇಕು. ಅವನು ಅಲ್ಲಿಗೆ ಬಂದ, ಅವರು ಸರಿಯಾದಂತ ರೀತಿಯಲ್ಲಿ ಅದನ್ನೆಲ್ಲ ಸರಿ ಮಾಡಿ ಕಳಿಸ್ಕೊಟ್ರು. ಮುಂದೆ ಅವನು ಏನ್ ಮಾಡ್ತಾನೆ ಅನ್ನೋದನ್ನ ಮುಂದೆ ಏನ್ ಮಾಡ್ತಾನೆ, ಅವನು ಹೇಗೆ ಕರ್ಕೊಂಡು ಹೋಗಿ ಆ 2 ಆನೆಗಳನ್ನ ಭಕ್ಷಣ ಮಾಡ್ತಾನೆ ಅನ್ನೋದನ್ನ, ಇದನ್ನ ಹೇಗೆ ತರ್ತಾನೆ ಅಮೃತವನ್ನ ಅನ್ನೋದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಅವಕಾಶ ಕೊಟ್ಟಾಗ ಕೇಳೋಣ ಅಂತ ಹೇಳ್ತಾ ಇವತ್ತಿಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಮಂಗಳದೊಂದಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಅವರು ವಿಡಿಯೋ ಮಾಡ್ತಾ ಇದ್ದಾರೆ, ಹಾಕಿದ್ದಾರೆ, ನನಗೆ ನೋಡಿದೆ. ಅಷ್ಟೊಂದು ಪ್ರಯೋಜನ ಬರೀ ಉಪನ್ಯಾಸದಲ್ಲಿ ಜನಗಳಿಗೆ ಹೊಟ್ಟೆ ಆಗಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಈ ಕಾವ್ಯವನ್ನ ನಾವು 6, 7, 23 ಇವತ್ತು 11ನೇ ಇಲ್ಲಿ ಒಂದು 4-5 ಕಂಪ್ಲೀಟ್ ಮಾಡಿದ್ದಾರೆ. ಅಂತಹ ಕಾವ್ಯಗಳಿಂದ ಯಂಗ್ಸ್ಟರ್ಸ್ ಬರೀತಾ ಇದ್ದಾರೆ, ಹೆಮ್ಮೆ ಅಲ್ವಾ ಕನ್ನಡಿಗರ. ಅಂತಹ ಒಳ್ಳೆಯ ಕಾವ್ಯ, ಅದಕ್ಕೆ ಬೇಕಾದಂತಹ ಹುಟ್ಟಿಕೊಳ್ಳುವಂತಹ ವ್ಯಾಖ್ಯಾನ. ಎಲ್ಲರಿಗೂ ವ್ಯಾಖ್ಯಾನ ಮಾಡಕ್ ಆಗಲ್ಲ. ಈ ಕಾವ್ಯಗಳು ಸುಮಾರೇ ಅರ್ಥ ಮಾಡಬೇಕಾಗ್ತದೆ, ಇದೆಲ್ಲ ಮಾಡಬೇಕು. ತುಂಬಾ ಸಂಸ್ಕೃತ ಓದಿದರೆ ವ್ಯಾಸರ ಭಾರತ, ವಾಲ್ಮೀಕಿಗಳ ರಾಮಾಯಣ, ಮತ್ತೆ ಕಾಳಿದಾಸನ ಕಾವ್ಯ, ಆಸನ ಸಾಹಿತ್ಯ, ಇದು ಎಲ್ಲವನ್ನು ಓದಿ ಅದನ್ನು ಇಲ್ಲದಿದೆಲ್ಲ ಹೇಳಕ್ ಆಗಲ್ಲ. ಕೇಳಿದಾಗ ಅನ್ಸತ್ತೆ ಇಷ್ಟೊಂದು ಓದೋದಕ್ಕೆ ಅದಕ್ಕೆ ಅವ್ರು ಎಂಬಾದಿಗೆ ಕ್ಯಾನ್ಸರ್ ಅವ್ರು ಓದಕ್ಕೆ ಬಿಟ್ಟಿದಾರಲ್ಲ, ಹಾಗಾಗಿ ಎಲ್ಲರಿಗೂ ಸಂತೋಷದಿಂದ ನಾವು ಮುಗಿಸ್ತಾ ಇದ್ದೀವಿ. ಆದಷ್ಟು ಹೆಚ್ಚು ಅವಕಾಶಗಳನ್ನ ಮಾಡಿ ಮನೆಯಲ್ಲಿ ಇಡೀ ಗಿರಿನಗರದಲ್ಲಿ 34 ದಿನ ಕಾರ್ಯಕ್ರಮ, 34 ಕಾರ್ಯಕ್ರಮ, ಎಷ್ಟು ಸಾವಿರಾರು ಕಾರ್ಯಕ್ರಮ, ಎಷ್ಟು ಜನ ಯಾರು ಬೆಳೆದಿಲ್ಲ, ಬೇರೆ ವಿಷಯ. ಬೆಳಿಗ್ಗೆ ಹೋಗಿ ಅವ್ರು ಅವರೆಲ್ಲ ಬರ್ತೀವಿ, ಕೊರೋನಾ ಬಂದು ಹಾಗಾಗಿದೆ. ನೋಡೋಣ ಶಿಕ್ಷಣದಲ್ಲಿ ನಾವು ಪ್ರಾರ್ಥನೆಯಿಂದ ಮಕ್ಕಳ ತುಂಬಾ ಚೆನ್ನಾಗಿದೆ. ಓದುಗೊಡೆ ಏನ್ ಫಲ ಅಂತ ಬಗ್ಗೆ ಅದನ್ನೇ ಆಗ್ತಾ ಇದೆ. ಓದುವಡೆ ಏನ್ ಫಲಂ ತ್ರಿಪಥಗಾಮಿನಿ ಶಂಭುಜಟಾ ಪುಟಂಗಳಂ ತಿರು ಉದ್ದ ಅವೇನಲ ಕುದಿಪ್ಪಳೋ ಚಂದ್ರನ ಮಂತ್ರ ದೀಪ್ತಿಯೊಳು ಅರಿಗದೇನಪೇಕ್ಷೆಯೋ ಆರಿಗೆ ಅದೇನಪೇಕ್ಷೆಯೋ ಪ್ರಯುಕ್ತ
ಭಕ್ತಿಯೋ ಬಂದವರ ಪ್ರವೃತ್ಯನಾರ್ಪಿತಂ ಇರಿತು ಪುರಂದರಂ ಅರಿತು ಮುಂಸಳೆರಾರಿಯ ಪುಸ್ತಕಗಳು ಓದುವಳಿಗೆ ಫಲಂ ಕೇಳುವಳಿಗೆ ಫಲಂ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸಂಪದಾನಿ ಭವಂತು. ನಮಸ್ಕಾರ. ಈಗ 1 ಗಂಟೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತು. ಹೇಗೆ ಕಾಲವಾಯಿತು ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ. ಚೆನ್ನಾಗಿತ್ತು ಕಾರ್ಯಕ್ರಮ ಇವತ್ತು. ಅದನ್ನ ನಡೆಸ್ಕೊಟ್ಟ ವೆಂಕಮ್ಮ ಕೇಳಿದ್ರು, ಬಹಳ ಚೆನ್ನಾಗಿ ವಾಚನ ಮಾಡಿದ್ರು. ಅದಕ್ಕೆ ವ್ಯಾಖ್ಯಾನ ಇಂಥ ಅದ್ಭುತವಾಗಿ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ರು ಗೋಪಾಲ್ ಅವರು. ಈ ಕಾವ್ಯ ಸುಧಾ ಸುಪರ್ಣಿಯಂ ಅದು ಮುಂದೆ ಅವಕಾಶ ಸಿಕ್ಕಿದಾಗ ಅದನ್ನ ನೋಡೋಣ. ಅವ್ರಿಗೆ ಇನ್ನೂ ಇದು ಮುಂದುವರ್ಸೋಣ. ಅವರಿಗೆ ನಮ್ಮ ಈ ಒಂದು ಟ್ರಸ್ಟ್ ಪರವಾಗಿ ಈ ಒಂದು ಗೌರವ ಸಮರ್ಪಣೆ ದಯವಿಟ್ಟು ಅದನ್ನ ಸ್ವೀಕರಿಸಿ. ಈ ಕಾರ್ಯಕ್ರಮಕ್ಕೆ ತಾವು ಇಷ್ಟು ಜನ ಆಗಮಿಸಿದ್ದೀವಿ. ತಪ್ಪು ಎಲ್ಲ ಧನ್ಯವಾದಗಳು. ನಾಳೆ ದಿನ ಕಾರ್ಯಕ್ರಮದಲ್ಲಿ ಮೊದಲು 4 ಗಂಟೆಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇರುತ್ತೆ. ನಮ್ಮ ನಾಗರಾಜ ಇರುತ್ತೆ. ಅವರು ನಮ್ಮ ಸಂಸ್ಥಾಪಕ ಟ್ರಸ್ಟಿಗಳು, ನಮ್ಮ ಟ್ರಸ್ಟ್ಗೆ ಹಾಗೂ ನಿಕಟ ಪೂರ್ವ ಅಧ್ಯಕ್ಷರು, ಕಥಾಹಿತಿಗಳು. ಅವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸಾಯಂಕಾಲ 4 ಗಂಟೆಗೆ. ಅದು ಮುಗಿದ ಮೇಲೆ ನಮ್ಮ ಮಾಮೂಲಿ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಆ ಪ್ರವಚನ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ಶ್ರೀಮತಿ ವೀಣಾ ನಾಗರಾಜ್ ಅವರು ಬರ್ತಾ ಇದ್ದಾರೆ. ಅದು 5 ಗಂಟೆ ಇರುತ್ತೆ ಕಾರ್ಯಕ್ರಮ. ನಾಳೆ ನಾಳಿದ್ದು 2 ದಿನ ಇರುತ್ತೆ ಅವರು ವೀಣಾ ನಾಗರಾಜ್ ಅವರದ್ದು ಕಾರ್ಯಕ್ರಮ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮ 4 ಗಂಟೆಗೆ ಇರೋದು. ಸಹಕಾರ ಕೊಡಬೇಕು ಅಂತ ಏನು ಅಂತ ಕೇಳ್ಬೇಕು. ಈಗ ಮಂಗಳಾರತಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಬೇಡ ಸದ್ಗುಣವ ಬಾಳಿಗದೆ ಭೂಷಣವು